ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಪ್ಲೈನ್ ಕೇಕ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ಒಂದು ಮೊಟ್ಟೆನ ಹೊಡೆದಾಕೊಂಡು ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಾದಮೇಲೆ ಒಂದು 3/4 ಬೌಲಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡು ಮೊಟ್ಟೆ ಹಾಗೂ ಸಕ್ಕರೆ ಪುಡಿನ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿದ್ದೀನಲ್ವ ಸಕ್ಕರೆ ಪೌಡರು, ಆ ಬೌಲಲ್ಲೇ ಒಂದು ಬೌಲಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟು ನಾನು ಈ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ತೊಗೊಂಡಿರೋಂಥ ಬೌಲಲ್ಲೇ ಒಂದು ಬೌಲಷ್ಟು ಮೈದಾ ಹಿಟ್ಟು, 3/4 ಬೌಲಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ. ಇದು ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋವಂಥ ಬೌಲ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಸ್ವೀಟ್ ಬರುತ್ತೆ. ಈ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಕಮ್ಮಿ ಬೇಕು ಅನ್ನೋರು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಪೌಡರ್ನ ಸೇರಿಸ್ಕೊಳ್ಳಿ. ನಾ ಯಾವ ಬೌಲಲ್ಲಿ ಮೈದಾ ಹಿಟ್ಟು ಹಾಗೆ ಸಕ್ಕರೆ ಪೌಡರ್ನ ಸೇರಿಸ್ಕೊಂಡೆ ಅದೇ ಬೌಲಲ್ಲೇ ಒಂದು ಬೌಲಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಈ ಹಾಲು ಬಂದು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ, ಗಟ್ಟಿ ಹಾಲು. ಯಾವುದೇ ರೀತಿ ಕಾಯಿಸಿರೋ ಅಂಥ ಹಾಲು, ತೆಳು ಹಾಲನ್ನ ತೊಗೊಂಡಿಲ್ಲ ನಾನಿಲ್ಲಿ. ಒಂದು ಬೌಲಷ್ಟು ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಮೈದಾ ಹಿಟ್ಟು, ಮೊಟ್ಟೆ, ಸಕ್ಕರೆ ಪೌಡರ್ ಎಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಂತರ ಅದೇ ಬೌಲಲ್ಲಿ ಒಂದು 1/4 ಬೌಲಷ್ಟು ಅಂದರೆ ಅರ್ಧ ಬೌಲ್ಗಿಂತ ಸ್ವಲ್ಪ ಕಮ್ಮಿನ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬದಲಾಗಿ ತುಪ್ಪ ಕೂಡ ನೀವು ಸೇರಿಸ್ಕೋಬೋದು. ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸೋಡಾ ನಾನು ಯಾವುದನ್ನು ಯೂಸ್ ಮಾಡಿಲ್ಲ. ಬೇಕಿಂಗ್ ಪೌಡರ್ ಹಾಕಿದ್ರೇ ಸಾಕು, ಕೇಕು ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಸೋಡಾ ಯೂಸ್ ಮಾಡೋದು ಬೇಡ. ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಲೇ ಇರೋ ಹಾಗೆ ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಕೇಕ್ ಬ್ಯಾಟರ್ ಕೂಡ ಇವಾಗ ರೆಡಿ ಆಗಿದೆ. ಸೈಡ್ಗೆ ಎತ್ತಿಟ್ಟು ಇನ್ನೊಂದು ಬೌಲ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸವರ್ಕೊತಾ ಇದ್ದೀನಿ. ತುಪ್ಪ ಬದಲಾಗಿ ಎಣ್ಣೆನೇ ಕೂಡ ಹಾಕೋಬೋದು. ಕೆಲವರು ತುಪ್ಪನ ಇಷ್ಟಪಡಲ್ಲ, ಅದ್ರ ಬದಲಾಗಿ ಎಣ್ಣೆನೇ ಕೂಡ ನಾವು ಸವರ್ಕೋಬೋದು. ಕೇಕ್ ಮಾಡೋವಂಥ ಮೋಲ್ಡ್ ಇದ್ದರೆ ನೀವು ಆರಾಮಾಗಿ ಕೂಡ ಮಾಡ್ಬೋದು. ಸೊ ಇಲ್ಲಿ ನಮ್ಮನೇಲಿ ಕೇಕ್ ಮೋಲ್ಡ್ ಇಲ್ಲ, ಹಾಗಾಗಿ ನಾನಿಲ್ಲಿ ಈ ಥರ ಒಂದು ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಸವರ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಎಲ್ಲ ಕಡೆ ಹಾಕ್ಕೊಳ್ಳಿ. ಈ ರೀತಿ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಕೇಕು ತುಂಬ ಈಸಿಯಾಗಿ ತೆಗಿಬೋದು, ಸ್ವಲ್ಪನೂ ಎಲ್ಲೂ ಅಂಟಲ್ಲ. ಹಾಗಾಗಿ ಮೈದಾ ಹಿಟ್ಟನ್ನ ಈ ರೀತಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಎಕ್ಸ್ಟ್ರಾ ಮೈದಾ ಹಿಟ್ಟನ್ನ ತೆಗೆದುಬಿಡಿ. ಇವಾಗ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಈ ಬೌಲ್ಗೆ ನಾವಿಲ್ಲಿ ಕೇಕ್ ಬ್ಯಾಟರ್ನ ಸೇರಿಸ್ಕೊಳ್ಳೋಣ. ನೋಡಿ, ಕೇಕ್ ಬ್ಯಾಟರ್ ಇವಾಗ ಈ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಾಕು. ಇಷ್ಟು ತೆಳು ಇದ್ದರೆ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ಸ್ವಲ್ಪನೂ ಗಂಟೆ ಇಲ್ದಾಗೆ ನಾವು ಕೇಕ್ ಬ್ಯಾಟರ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಿ ಬೀಟ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಮಿಕ್ಸರ್ ಜಾರ್ಗೆ ಕೂಡ ಹಾಕ್ಕೊಂಡು ನೀವು ಬೀಟ್ ಮಾಡ್ಕೋಬೋದು. ಗಾಳಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ 1-2 ಸಲ ಈ ರೀತಿ ಮಾಡ್ಕೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನಿಲ್ಲಿ ಬಿಸಿಗಿಟ್ಟಿದ್ದೆ. ಸೊ ಕುಕ್ಕರ್ ಕೂಡ ತುಂಬಾ ಬಿಸಿ ಆಗಿದೆ. ಇವಾಗ ನೋಡಿಕೊಂಡು ನಾವು ಈ ಬೌಲ್ನ ಇಡಬೇಕಾಗುತ್ತೆ. ಒಳಗಡೆ ಒಂದು ಯಾವುದಾದ್ರೂ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ ಇಟ್ಕೊಂಡು ಇಡಿ. ಹಾಗೆ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ನಾವು ವಿಸಲ್ನ ತೆಗೆದುಬಿಟ್ಟು 40ರಿಂದ 45 ನಿಮಿಷನಾದರೂ ಬೇಕಾಗುತ್ತೆ ಈ ಕೇಕ್ ರೆಡಿ ಆಗೋದಕ್ಕೆ. ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 45 ನಿಮಿಷನಾದರೂ ಬೇಯಿಸ್ಕೊಳ್ಳಿ. ನಿಮಗೆ ಹಾಗೂ ಡೌಟ್ ಅನಿಸಿದ್ರೆ ಮಧ್ಯದಲ್ಲಿ ಒಂದು 30 ನಿಮಿಷ 35 ನಿಮಿಷ ಆದಮೇಲೆ ಒಂದು ಸಲ ಓಪನ್ ಮಾಡಿ ಒಂದು ಸ್ಟಿಕ್ಕಿಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಆಗಿದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತೆ. ನಾನಿಲ್ಲಿ 45 ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಒಂದು ಸ್ಟಿಕ್ನ ಇಟ್ಟ ಮೇಲೆ ಎಲ್ಲ ಕಡೆ ನೀವು ಸ್ಟಿಕ್ಕಲ್ಲಿ ಚುಚ್ಚಿ ನೋಡ್ಕೊಳ್ಳಿ. ಅದು ಸ್ವಲ್ಪನೂ ಅಂಟಿಲ್ಲ ಅಂದರೆ ಕೇಕ್ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ಇವಾಗ ನಾನು ಸ್ಟಿಕ್ನ ಕೂಡ ಇಟ್ಟು ತೋರಿಸಿದಾಯಿತು, ಎಲ್ಲೂ ಸ್ವಲ್ಪನೂ ಅಂಟಿಲ್ಲ. ಈಗ ಒಂದು ಪ್ಲೇಟ್ಗೆ ನಾನಿಲ್ಲಿ ಕೇಕ್ನ ಕೂಡ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ನಾವು ಇದನ್ನು ಬಿಡಿಸ್ಬೇಕಂತ ಏನಿಲ್ಲ. ಮೈದಾ ಹಿಟ್ಟೆಲ್ಲ ಹಾಕಿ ತುಪ್ಪ ಎಲ್ಲ ಸವರಿರ್ತೀವಲ್ವ, ಹಾಗಾಗಿ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಾ, ಮೇಲ್ಗಡೆ ಹಾಗೆ ಕೆಳಭಾಗದಲ್ಲಿ ಎಲ್ಲೂ ಸ್ವಲ್ಪನೂ ಸೀದಿಲ್ಲ. ಕೇಕು ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಹೊರಗಡೆ ಸಿಗುವಂಥ ಕೇಕ್ನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ. ನೋಡ್ತಾ ಇರ್ಬೋದು, ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಬಿಸಿ ಇದೆ ಕೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ. ಹಾಗಿದ್ರೆ ನೋಡಿದ್ರಲ್ವ ಮನೆಯಲ್ಲೇ ಸಿಂಪಲ್ಲಾಗಿ ಪ್ಲೇನ್ ಕೇಕ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.